ಕರಾವಳಿ ಫೈನಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಈ ಟೀಮ್ ನಡುವೆ ಒಂದಷ್ಟು ಗೊಂದಲಗಳಿತ್ತು, ಒಂದಷ್ಟು ಕಾಂಟ್ರವರ್ಸಿ ಕೂಡ ಆಗಿತ್ತು. ಈ ಮೂವಿ ಎಲ್ರಿಗೂ ಗೊತ್ತಾಗೋದಕ್ಕೆ ಆ ಕಾಂಟ್ರವರ್ಸಿನೂ ಒಂದು ಕಾರಣ ಆಯಿತು. ಈ ಮೂವಿ ಅನೌನ್ಸ್ಮೆಂಟು ತುಂಬ ಹಿಂದೆನೇ ಆಗಿತ್ತು, ಆದರೆ ಫೈನಲಿ ಈ ಸಿನಿಮಾ ಈಗ ರಿಲೀಸ್ ಆಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಈ ಮೂವಿ ಯಾವ ರೀತಿ ಬಂದಿದೆ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಈ ಸಿನಿಮಾ ನೋಡ್ಬೋದಾ, ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಈ ಮೂವಿ ನೋಡಬೇಕು ಅಂದ್ಕೊಂಡಿದ್ದೀರೋ ಕಮೆಂಟ್ ಮಾಡಿ ತಿಳಿಸಿ. ಕರಾವಳಿ ಇದು ಹೆಸ್ರಿಗೆ ತಕ್ಕಾಗೆ ಕೋಸ್ಟಲ್ ಏರಿಯಾ, ಅಲ್ಲಿನ ಕಲ್ಚರು, ತುಳುನಾಡು, ಅಲ್ಲಿನ ಆಚರಣೆಗಳು, ಕಂಬಳ ಇದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಮೂವಿ ನೋಡಿ ನಮ್ಗೆ ಹಲವಾರು ವಿಷಯ ತಿಳಿಯುತ್ತೆ. ಅಲ್ಲಿನ ವಾತಾವರಣ ಯಾವ ರೀತಿ ಇರುತ್ತೆ, ಕಂಬಳ ಯಾವ ರೀತಿ ಮಾಡ್ತಾರೆ, ಅಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ ಲೈಫ್ ಸ್ಟೈಲು ಯಾವ ರೀತಿ ಇರುತ್ತೆ, ಅವರು ಬದುಕ್ತಾ ಇರೋ ಬದುಕಲ್ಲಿ ಏನೇನೆಲ್ಲ ಇದೆ, ಇದನ್ನ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಈ ಮೂವಿಲಿ ಸ್ಟೋರಿ ಲೈನು ಸಿಂಪಲ್ ಆಗಿದ್ರು ಇದನ್ನ ಇವರು ತೋರಿಸಿರೋ ರೀತಿ ವಿಜುವಲಿ ಆಗಿರ್ಬೋದು, ಈ ಮೂವಿಲಿರೋ ಕ್ಯಾರೆಕ್ಟರ್ಸ್ನ ಇವರು ಬಿಲ್ಡ್ ಮಾಡಿರೋ ರೀತಿ ಆಗಿರ್ಬೋದು, ಇದನ್ನೆಲ್ಲ ಪ್ರೆಸೆಂಟ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ಇನ್ನು ಈ ಸಿನಿಮಾ ನೋಡಬೇಕಾದ್ರೆ ನಮಗೊಂದು ಹೊಸ್ತನ ತಂದ್ಕೊಡುತ್ತೆ. ಯಾಕಂದರೆ ಡೈಲಿ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇದೆ, ನಾವು ನೋಡ್ತಿರೋ ಪ್ರಪಂಚ ಯಾವ ರೀತಿ ಇದೆ, ಆದರೆ ಈ ಮೂವಿಲಿ ಅವರು ಬದುಕ್ತಾ ಇರೋ ಜೀವನ ಯಾವ ರೀತಿ ಇದೆ, ಅಲ್ಲಿನ ಆಚರಣೆಗಳೆಲ್ಲ ಯಾವ ರೀತಿ ಇದೆ, ಇವೆಲ್ಲ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ಈ ಮೂವಿ ನೋಡಬೇಕಾದ್ರೆ ನಮಗೆ ಒಂದು ಹೊಸ್ತನ ತಂದ್ಕೊಡುತ್ತೆ. ಇನ್ನು ಈ ಮೂವಿಲಿ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಅಂತ ಬಂದರೆ ಪ್ರತಿಯೊಬ್ಬರು ಅವ್ರ ಕ್ಯಾರೆಕ್ಟರ್ನ ಅವರು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅದರಲ್ಲೂ ಪ್ರಜ್ವಲ್ ದೇವರಾಜ್ ಅವರು, ರಾಜು ಬಿ ಶೆಟ್ಟಿ, ಮಿತ್ರ ಇವರೆಲ್ಲ ಇವ್ರ ಕ್ಯಾರೆಕ್ಟರ್ಸ್ಗೆ ಜೀವ ತುಂಬಿದ್ದಾರೆ. ಆದರೆ ಇದರಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದೇನೆಂದರೆ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರ ಅವ್ರ ವಾಯ್ಸೇ ಇದ್ದಿದ್ರೆ ತುಂಬ ಚೆನ್ನಾಗಿರೋದು, ಅದು ಸ್ವಲ್ಪ ಬೇಜಾರು ಅನಿಸುತ್ತೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಅಲ್ಲಿನ ವಾತಾವರಣನ ಅದ್ಭುತವಾಗಿ ಕಟ್ಕೊಡೋದಕ್ಕೆ, ಅದನ್ನು ಫೀಲ್ ಮಾಡೋದಕ್ಕೆ ಈ ಮ್ಯೂಸಿಕ್ ತುಂಬಾ ಸಪೋರ್ಟ್ ಮಾಡಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಅದ್ಭುತವಾಗಿ ಬಂದಿದೆ. ಇವರು ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ ತೋರಿಸಿರೋ ರೀತಿ ತುಂಬ ಚೆನ್ನಾಗಿದೆ. ಇನ್ನು ಅಲ್ಲಿನ ವಿಲನ್ನು ಇವರು ಯಾವ ರೀತಿಯಲ್ಲಿರ್ತಾರೆ, ಏನೆಲ್ಲ ಕುತಂತ್ರ ಮಾಡ್ತಾರೆ, ಇದರಿಂದ ಏನೇನೆಲ್ಲ ಆಗುತ್ತೆ, ಇದನ್ನೆಲ್ಲ ತೋರಿಸಿರೋ ರೀತಿ ಚೆನ್ನಾಗಿದೆ. ಇದರಲ್ಲಿರೋ ಸಾಂಗ್ಸು ಚೆನ್ನಾಗಿದೆ, ಆದರೆ ಒಂದೆರಡು ಸಾಂಗು ಇದರಲ್ಲಿ ಪ್ಲೇಸ್ಮೆಂಟ್ ಮಾಡಿರೋ ರೀತಿ ಚೆನ್ನಾಗಿಲ್ಲ, ಅದು ಬೇಡವಾಗಿತ್ತು ಅನಿಸುತ್ತೆ. ಇದನ್ನೆಲ್ಲ ಸ್ಕಿಪ್ ಮಾಡಿದ್ರೆ ಈ ವೀಕೆಂಡು ಫ್ಯಾಮಿಲಿ ಎಲ್ಲ ಜೊತೆಗೆ ಹೋಗಿ ನೋಡೋದಕ್ಕೆ ಒಂದೊಳ್ಳೆ ಮೂವಿ. ಇನ್ನು ಯಾರೆಲ್ಲ ಈ ಮೂವಿ ನೋಡೋದಕ್ಕೆ ಹೋಗ್ತಿದ್ದೀರೋ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.